ಕಟ್ಕೊಂಡನು ಏನ್ ಕರ್ಮ ಮಾಡೋನು ಅಂದೆ. ತೊಟ್ಟಿನ ಸಿಕ್ಕಿದ್ದು. ನಾನು ಹೆಣ್ಮಕ್ಳ ತರ ನೋಡ್ಕೊಂತಾರ ಗಂಡು ಮಕ್ಳ ತರ ನೋಡ್ಕೊಂತ ಇದೀನಿ. ಅದು ತಿಳ್ಕೊಳ್ಳಿ ಪಟ್ಟು ನನ್ನ ಮನೆಗೆ ಬೇಕಾದ ಅಂತ ಎಲ್ಲ ಪ್ಯಾಕ್ ಮಾಡಿ ಇಕ್ಕೊಬಿಟ್ಟಿದ್ದೇನೆ. ನಾನು ಇನ್ಮೇಲೆ ಎಷ್ಟು ಖರ್ಚು ಮಾಡ್ತೀನಿ ಅಂತ ಗೈಸ್ ನೋಡಿ ಎಂತ ಸ್ಯಾಟಿಸ್. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸಂಧ್ಯಾ ವ್ಲಾಗ್ಸ್. ಆಕ್ಚುಲಿ ಇವತ್ತು ನಾನು ಯಾವ ವ್ಲಾಗು ಮಾಡ್ತೀರಾ, ಆರಾಮಾಗಿರೋಣ, ಸ್ವಲ್ಪ ರೆಸ್ಟ್ ಮಾಡೋಣ ಜೀವನದಲ್ಲಿ ಅಂತ ಅನ್ಕೊಂಡಿದ್ದೆ. ಬಟ್ ಪವಿನೇ ನನಗೆ ಕಂಟೆಂಟ್ ಕೊಡ್ತಿರ್ಬೇಕಾದ್ರೆ ನಾನು ಯಾಕೆ ಗುರು ವಿಡಿಯೋ ಮಾಡ್ದಿರಾ ಇರಲಿ. ನಾನು ಪವಿನ ರೋಸ್ಟ್ ಮಾಡಬೇಕು ಅನ್ನೋ ಯಾವ ಉದ್ದೇಶನೂ ಇಲ್ಲ. ಬಟ್ ಅವಳೇ ರೋಸ್ಟ್ ಆಗ್ತಾಳೆ. ನೋಡ್ ನನ್ ಅವೆಲ್ಲ ತೋರಿಸ್ಬೇಡಲ್ಲೇ. ಆಮೇಲೆ ವಿಡಿಯೋ ಬಟ್ಟೆ ಹುಡುಕ್ ಕೊಡ್ತೀಯ ಸತ್ತೋಗ್ತೀಯಾ ಸಂಜೆ ಗೈಸ್ ನೋಡಿ ಎಂತ ಸ್ಯಾಟಿಸ್ಟ್. ಒಂದ್ ಬಟ್ಟೆಗೋಸ್ಕರ ನಾನು ಫಸ್ಟೇ ನನ್ ಜೀವ ಹೋಗ್ ಬಂದಿದ್ದೀನಿ ಅಂದ್ರೆ ನಾನು ಇನ್ನೂ ಏನೋ ಸಾಧನೆ ಮಾಡ್ಬೇಕು ಅಂತ ಹುಡ್ಕೊಡಂದಿದ್ದು. ಹಂಗೆ ಕಿಶು ನೋಡೋಣ ಇನ್ನೊಂದ್ಸರಿ. ಒನ್ ಮೋರ್ ಟೇಕ್. ಗಾಯ ಕಡೆ ಗೈಸ್ ಇಲ್ಲಿ ನೋಡಿದ್ಲು. ಇಲ್ಲಿ ಆಲ್ರೆಡಿ ಒಂದ್ ಚಿಕ್ಕ ಗಾಯ ಆಗಿತ್ತು. ಅದು ಇನ್ನೂ ನೋವ್ತಿದೆ ಪವಿ. ನಾನೆಲ್ಲ ನಿನ್ ಕಾಮಿಡಿ ಪೀಸ್ ತರ. ಗೈಸ್ ನಾನೇನಾದ್ರೂ ಮಾತಾಡ್ತಿದ್ದೀನ? ಅದು ನನ್ನ ಬರ್ತಡೇ ಡ್ರೆಸ್ ಒಂದೇ ಸರಿ ಹಾಕೊಂಡಿದ್ದು. ನೀನ್ 5 ಸರಿ ಆದ್ರೆ ವಿಡಿಯೋ ಮಾಡ್ಬಿಟ್ಟು ಬರೀ ಹಾಕೊಂಡಿದ್ಯಾ. ಅದ್ರ ವಿಡಿಯೋ ಎಲ್ಲ ಹಾಕಿದ್ಯಾ. ಸರಿ ನೋಡೋ ಪವಿ. ನೋ ಪವಿ. ಗೈಸ್ ನನ್ಗೆ ಇಲ್ಲಿ ಇದು ಗಾಯ ಇದೆಯಲ್ಲ, ಇದು ಡ್ರೈ ಆಗಿತ್ತು. ಇದು ಇನ್ನೇನ್ ಡ್ರೈ ಆಗಿ ಅದೇ ಪೀಲ್ ಔಟ್ ಆಗೋಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಿದ್ದೆ ಸಮಾಧಾನದಿಂದ. ಇಲ್ಲಿರೋ ಪೇಷನ್ಸ್ನ ಒಳಗೊಂಡು ವೆಯ್ಟ್ ಮಾಡ್ತಿದ್ದೆ. ಆದ್ರೆ ಇದನ್ನ ಕಿತ್ತಾಕಿದ ಮಹಾನು ವ್ಯಕ್ತಿ ಇವಳೆ. ಒಂಚೂರಾದ್ರೂ ನಾಚಿಕೆ ಆಗ್ಬೇಕು. ಇದು ಎಷ್ಟು ನೋವ್ತಿದೆ ಅಂದ್ರೆ ನಾನು ಇವಾಗ ಫಸ್ಟ್ ಆರಾಮಾಗಿ ನಡೀತಿದ್ದೆ ಗಾಯ ಇದ್ರೂನು. ಇವಾಗ ಕುಂಟ್ಕೊಂಡು ನಡೀತಾ ಇದ್ದೀನಿ. ಕುಂಟಿ ಕಣೆ ಕುಂಟಿ ಮಾಡ್ತೀನಿ ನಿನಗೆ. ಆಗಲ್ಲ. ಸಂಜೆ ಒಂದೇ ಸರಿ ಹಾಕೊಂಡಿದ್ದ. ಅರ್ಥ ಮಾಡ್ಕೊಳೆ. ಏನು? ಮೈ ಗಾಡ್. ಓ ಮೈ ದೇವ್ರೇ. ಪವಿ ಯಾಕೆ ಪವಿ ನೀನ್ ಈ ರೇಂಜಿಗೆ ನನ್ಗೆ ಹಿಂಸೆ ಕೊಡ್ತೀಯಾ? ಸೊ ನೀನು ವಿಡಿಯೋ ಮಾಡು ಅಂತ ಯಾರು ಹೇಳಿತ್ತು? ನೀನೇ. ಇವಾಗ ಹೇಳ್ದೆ. ನೀನೆಲ್ಲೋ ನಾನಲ್ಲೇ. ತಾಯಿ ಬೇಡ ನನಗ್ ನೀನ್ ಬೇಡ. ನೆಕ್ಸ್ಟ್ ಜನ್ಮದಲ್ಲ ಅಕ್ಕ ಆಗಿರಂತೂ ಹುಟ್ಟಬೇಡ, ತಂಗಿ ಆಗು. ಯಾಕೆ ಭ್ರಮೆ ಬದುಕ್ತಾರೆ ಗೈಸ್. ಭ್ರಮೆ ಗೈಸ್. ಅದು ಆಯ್ತು. ಇವಾಗ ಬರ್ಡೇ ಡ್ರೆಸ್ ಇಸ್ಕೊಟ್ಟಿದ್ಯಾರು? ತಕ್ಕೊಟ್ಟಿದ್ಯಾರು? ನೀನೇ ತಾನೆ. ಸೊ ವಾಟ್? ಅದು ನಂದು, ನಾನು ನನ್ನ ಆಸ್ತಿ, ನನ್ನ ಸಂಪತ್ತು. ಇವಳು ನನ್ನಂತ ಅಕ್ಕ ಇರಬಾರ್ದು ಅಂತ ಹೇಳ್ತಾಳಲ್ಲ. ಆ ಬರ್ಡೇ ಡ್ರೆಸ್ ನಾನು ಎಷ್ಟು 1000 ರೂಪೀಸ್. ಅದೊಂದೇ ಅಲ್ಲ, ನಮ್ಮ ಅಪ್ಪ ಅಮ್ಮ ಇಸ್ಕೊಟ್ಟಿರೋ ಡ್ರೆಸ್ ನಾನು ಇನ್ನೂ ಒಂದ್ಸರಿ ಹಾಕೊಂಡೆ. ನೀನು ಆವಾಗ್ಲೇ ಅದನ್ನ ಹಾಳು ಮಾಡ್ಬಿಟ್ಟಿದ್ಯಾ, ಅರ್ಧ ಹಾಕಿದ್ಯಾ ಕೂಡ. ಅದು ಗೈಸ್ ಇಟ್ ಹ್ಯಾಪೆಂಡ್ ಅನ್ಫಾರ್ಚುನೇಟ್ಲಿ. ಬಟ್ ಅದೇನಾಯ್ತು ಅಂದ್ರೆ ಸಂಜೆ ನಾನು ಅವ್ರಿಗೆ ಹೇಳ್ತೀನಿ ನಾನು ಇನ್ಮೇಲೆ ಎಷ್ಟು ಖರ್ಚು ಮಾಡ್ತೀನಿ ಅಂತ. ಖರ್ಚು ಮಾಡಿದ್ಯಾ? ನನಗೆ ಚಾಕ್ಲೇಟ್ ಇಸ್ಕೊಡ್ತೀಯ ಯಾವಾಗ್ಲೂ ನೀನು. ಅಕ್ಕ ಅದಳು ಏನ್ ಮಾಡ್ಬೇಕು, ತಂಗಿಗೆ ಏನ್ ಬೇಕೋ ಅದನ್ನ ಇಸ್ಕೊಡ್ಬೇಕು. ನೀನು ಏನ್ ಮಾಡ್ತೀಯ? ನನಗೇನು ಮಾಡಿಲ್ಲ. ನನಗೋಸ್ಕರ ಬಟ್ಟೆ ತಗೋಬರ್ತೀಯ, ಆದ್ರೆ ಏನ್ ಮಾಡ್ತೀಯ ನೀನು? ನೀನೇ ಹಾಕೊಡ್ತೀನಿ. ನಾನು ಒಂದ್ಸರಿ ಹಾಕೊಂಡಿಲ್ಲ. ನನ್ನ ಬರ್ಡೇ ಡ್ರೆಸ್ ಅಲ್ಲಿ ಆ ಮೆರೂನ್ ಅದೊಂದೇ ಸರಿ ಹಾಕೊಂಡಿರೋದು. ಅದನ್ನ ಹಾಕೊಂಡು ತೋರಿಸ್ತೀನಿ. ಅದೆಲ್ಲ ತೋರಿಸ್ತೀನಿ. ಅವಳು ಸ್ಕೂಲ್ಗೆ ಹೋಗ್ತಿದ್ದಾಳೆ. ಅವಳು ಯಾವ ಬಟ್ಟೆನೂ ಹಾಕೊಳ್ಳಲ್ಲ. ಸೊ ಅಲ್ಲಿರೋ ಬಟ್ಟೆಗಳು ನಾನೇನ್ ಮಾಡ್ಲಿ. ನಾನು ಹೊರಗಡೆ ಪ್ರಮೋಷನ್ಸ್ ಅದು ಇದು ಆಫೀಸ್ ಎಲ್ಲೋದ್ರೂ ನಾನು ಬಟ್ಟೆ ಹಾಕೊಂಡು ಅಷ್ಟೇ. ಪವಿ 5 ಕೋಟಿ ಕನ್ನಡಿಗರ ಆಸ್ತಿ ಮುಷ್ಟಿ ಮಾಡಿ ಹೊಡ್ದ ಅಂದ್ರೆ ಎದ್ ಬಂದಿ ಚರಿತ್ರೆನೇ ಇಲ್ಲ ಮಗ್ಲೇ. ಅದು ಆಕ್ಚುಲಿ ಏನಂದ್ರೆ ನಾನು ಯಾವಾಗ್ಲೂ ಅನ್ಕೊಂತೀನಿ ನಿಮ್ಮ ಹತ್ರ ವ್ಲಾಗ್ ಮಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ಕಾಣೋಣ, ಚೆನ್ನಾಗಿ ರೆಡಿ ಆಗೋಣ ಅಂತ. ಬಟ್ ನಾನು ಯಾವಾಗ ಹಿಂಗೆ ಹೋಮ್ಲೆಸ್ ಆಗಿರ್ತೀನೋ ಅವಾಗಲೇ ಇವಳು ನಾನು ವ್ಲಾಗ್ ಮಾಡೋ ಥರ ಮಾಡ್ತಾಳೆ. ಅಟ್ಲೀಸ್ಟ್ ನಾನು ಕೂದಲು ಆದರೂ ರೆಡಿ ಮಾಡ್ಕೊತೀನಿ. ವೆಯ್ಟ್ ನೀವು ನನ್ನ ಗಬ್ಗಿ ಅನ್ಕೊಬಾರ್ದು. ಅದಕ್ಕೋಸ್ಕರ ಇಲ್ಲೆಲ್ಲ ಆಯಿಲ್ಮೆಂಟ್ ಹಾಕೊಂಡಿದ್ದೀನಿ. ಯಾರಾದ್ರೂ ಅಕ್ಕ ಫಸ್ಟ್ ಮುಖ ತೊಳ್ಕೊ ಅದ್ ಮಾಡು ಇದ್ ಮಾಡು ಅನ್ಬೇಡ. ಇದು ಕೋರೆ ಮೀಸೆ ಅಲ್ಲ. ದಿಸ್ ಇಸ್ ನಾಟ್ ಕೋರೆ ಮೀಸೆ. ದಿಸ್ ಇಸ್ ಅದು ಅಪ್ಲೈ ಮಾಡ್ಕೊಂಡಿದ್ದೀನಿ. ಅದು ಹಂಗೆ ಲೇಯರ್ ಬರುತ್ತೆ
ಅಪ್ಲೈ ಆದಾಗ. ಇಲ್ಲೇ ಇದ್ದೀರಾ ಮಹಾಪ್ರಭುಗಳೇ? ಬಾ. ನನ್ನ ಗಾಯ ಕಣೆ. ನಿಂಗೆ ಡ್ಯಾನ್ಸ್ ಆಡ್ಬೇಕಾದ್ರೆ ಇರಲ್ಲ ಗಾಯ, ಗಾಡಿ ಆಡಿಸ್ಬೇಕಾದ್ರೆ ಇರಲ್ಲ ಗಾಯ. ಬರಲಿ ಬಿಡಿ ಆಯ್ತು. ಗೈಸ್, ಅಂಡ್ ಇವತ್ತು ದಿ ಶೆಫ್ ಸಂಧ್ಯಾ ಏನ್ ಮಾಡಿದ್ದಾರೆ ಅಂದ್ರೆ, ನಾವು ಬಿಸಿಬೇಳೆ ಬಾತ್ ಮಾಡಿದ್ವಿ ಅಂಡ್ ಬಿಸಿಬೇಳೆ ಬಾತ್ ವೆರಿ ಬಿಸಿ ಬಿಸಿಯಾಗಿತ್ತು. ತಿಂತಿದ್ದಾರೆ ನಮ್ಮ ಅಪ್ಪ ಅಮ್ಮ ಇಬ್ರು. ಕೇಳೋ ಮುಂಚೆನೆ ಹೇಳಿದ್ಯಲ್ಲ, ಅದು ನಿನ್ ದೊಡ್ಡ ಗುಣ ಅಮ್ಮ, ನಿನ್ ದೊಡ್ಡ ಗುಣ. ಬಿಸಿ ಮೇಲ್ಕೈತ ಬೂದಿ ಚೆನ್ನಾಗಿದೆ. ಎಲ್ಲ ಐತೆ ನೋಡ್ಕಾಕೈತ ಅಲ್ಲಿ. ಇನ್ನೊಂದ್ಸರಿ ಬಿಸಿಬೇಳೆ ಬಾತಲ್ಲ ಏನಾದ್ರು ಮಾಡಿಕ್ಬಿಟ್ರೆ ಕೇಳಿ ನಿಮ್ಗೆ. ಇವಾಗ ಐ ಡೋಂಟ್ ಕೇರ್. ಅಲ್ಲ ನೀನ್ ಇವಾಗ ಎಲ್ಲ ಅಲ್ಲಿ ಬಟ್ಟೆ ಇದೆ ಅಂತ ಅಲ್ಲಿ ಇಲ್ಲ ಅಂದ್ರೆ ಇವಾಗ ಐತೆ ನಿಂಗೆ. ಗೈಸ್ ಅದು ಅಲ್ಲ ಪವಿ, ಇವಳು ನನ್ಗೆ ಹೆವಿ ಹಿಂಸೆ ಕೊಡ್ತಾವಳೆ. ನಾನು ಇವಳು ಹಿಂಸೆ ಕೊಟ್ಟಿರೋದು ಏನೇನೋ ಅಲ್ಲ. ಇವಳು ಲೇ ಇದು ಅಯ್ಯೋ ಅಯ್ಯೋ ಇಲ್ಲಿ ಬರ್ತದೆ. ಎಲ್ಲೇ ಎಲ್ಲಿ ಅದೇ ನೋಡ್ರಿ. ಎಲ್ಲಿ ಗೈಸ್ ಆ ಬಟ್ಟೆ ಬಟ್ಟೆ? ಓ ನನ್ನ ಅಮ್ಮ ಇಲ್ಲಿಲ್ಲ. ಏನಾದ್ರೂ ಮಾಡ್ಕೊಂಡ್ವಿ. ನಮ್ಮನೇಲಿ ನನ್ನ ಬ್ಲಾಗ್ ನೋಡೋದ್ರಲ್ಲಿ ಎಲ್ರು ತುಂಬಾ ಬ್ಯುಸಿ ಇರ್ತಾರೆ. ಬಿಕಾಸ್ ನನಗಿಂತ ಎಂಟರ್ಟೈನ್ ಮಾಡೋ ಚಾನಲ್ ಹುಡುಕಿದ್ರು ಸಿಗಲ್ಲ ಅಂತ. ನೋಡಿ ನಂಗೆ ಇವಾಗ ಬಟ್ಟೆ ಕಾಪೆ ಬಂದಿದೆ, ಅದ್ರಲ್ಲಿ ನನಗೆ ಕರ್ಮ ಗುರು ಏನಕ್ಕಾದ್ರೂ ಈ ಬ್ಲಾಗ್ ನೋಡಿದ್ದೀರಾ ಅಲ್ವಾ ನೀವು? ಸಿಕ್ಕಾಪಟ್ಟೆ ಚೆನ್ನಾಗಿದೆ. ನನ್ನ ಆಲ್ ಟೈಮ್ ವ್ಯೂವರ್ ನಮ್ ತಾತ. ಪ್ರಪಂಚ ನೀನೇ. ಅದ್ ನಾನಲ್ಲ, ಸುದೀಪ್ ಅಲ್ಲ. ಅದು ಬವಿತಾ. ಇದು ನಿತ್ಯ. ಯಾರಿದು? ಸಚ್ ಅ ಬ್ಯೂಟಿಫುಲ್ ಗರ್ಲ್ ಐ ಹ್ಯಾವ್ ನೆವರ್ ಸೀನ್. ಎಷ್ಟು ವಿಡಿಯೋದಲ್ಲಿ ಹಾಕಿದೆ ಗೊತ್ತಾ ಅದನ್ನ ನೀನು ಆ ಬಟ್ಟೆನ? ಏನ್ ಮುದ್ದ ಕಾಣ್ತಿದ್ದೀನಲ್ಲಿ? ಇದನ್ನ ಹೇಳು ಅಂತ ಹೇಳಿದ್ರೆ ಈಗ ಯಾರಾದ್ರೂ ಈ ನಿಮ್ಮ ಉತ್ಸಾಹದ ಮಾತುಗಳನ್ನು ಹೇಳಿ ಅಂತ ನಾನು ಹೇಳಿದ್ನ? ಯಾಕೆ ನೀವು ಇಷ್ಟು ಉತ್ಸಾಹದಿಂದ ಹೇಳಿದ್ದು? ನನ್ನ ಮೊಮ್ಮಗಳು ನಿನಗೆ ಒದ್ಲಲ್ಲ, ಅದಕ್ಕೆ ನಾನು ಹೇಳಿದೆ. ಅವಳು ನಿನ್ನ ಮೊಮ್ಮಗಳಾದ್ರೆ ನಾನೇನು? ನೀನು ದೊಡ್ಡ ಮೊಮ್ಮಗಳು. ಅಲ್ಲ, ಬೀದಿದಲ್ಲಿ ಅವಳು ಬೀದಿದಲ್ಲಿ ಸಿಕ್ಕಿದ್ದು ದೊಡ್ಡ ನಮ್ಗೆ. ಹಳ್ಳಿ ಮರದಾಡೆ, ಹಳ್ಳಿ ಮರದಾಡೆ, ಅಲ್ಲಿ ಮರ್ದಾಡೆ. ಹಳ್ಳಿ ಮರದಾಡೆ. ಅದಕ್ಕೆ ಅಲ್ಲಿ ನೆರಳಿತ್ತಲ್ಲ ಅವಾಗ, ಅದಕ್ಕೆ ಬೆಳ್ಳಿಗಿದ್ಯಾ ಇವಾಗ ಅಷ್ಟೇ. ಅಲ್ಲಿ ನೆರಳಿತ್ತಲ್ವಾ, ನಾನು ಬಿಸಿಲು ಅಂದ್ರೆ ಅದೆಂತದ್ದು ಊರ ಕಷ್ಟಜೀವಿ ನಾನು, ಅದಕ್ಕೆ ಸೆಟ್ಟಳ್ಳಿ ಹತ್ರ ಹಳ್ಳಿ ಮರದಾಡೆ. ಶೆಟ್ಟಲ್ಲಿ ಹತ್ರ ಹಳ್ಳಿ ಮರ್ದಾಡೆ ನಾನ್ ಸಿಕ್ಕಿದ್ದು. ಮೋರಿಲ್ಲಲ್ಲ, ಅಶ್ವತ್ ಕಟ್ಟೆ ಹಳ್ಳಿ ಮರದಾಡೆ. ಯಾರಾದ್ರೂ ನೋಡ್ದವ್ರು ನಿಜ ಅನ್ಕೊಂಡ್ಬಿಡ್ಬೇಕು. ಆದ್ರೂ ನನ್ಗೆ ಅವಾಗ ಅವಾಗ ಅನ್ಸುತ್ತೆ ಇವರೆಲ್ಲ ಬೈದಾಗ ಮೇ ಬಿ ನನ್ನನ್ನೆಲ್ಲೋ ಎತ್ಕೊಂಡ್ ಬಂದ್ಬಿಟ್ಟಿರ್ಬೇಕು ಇವ್ರು ಅಂತ. ಚೇಂಜ್ ಮಾಡಿದ್ರೆ ನನ್ನ ಬಟ್ಟೆ ಹೊಡ್ಕೊಂಡು ನೆಮ್ಮದಿಯಾಗೆ ವ್ಲಾಗ್ ಮಾಡಕ್ಕೆ ಬಿಡ್ತಾ ಇಲ್ಲ ಇವರು. ಪಾಪ ಅವ್ರ ಡ್ರೆಸ್ ಅಂತ ಹೇಳು ಹುಡುಕೊಡ ಹಾಕಂತೀಯ ಬೇಕು ಅಂದಾಗ. ಅಲೋ, ಡ್ರೆಸ್ ಇಸ್ಕೊಟ್ಟಿದ್ಯಾರು? ಏಯ್ ಅದ್ ನನಗೆ ಅಂತ ಇಸ್ಕೊಟ್ಟಿದ್ದು ಅಮ್ಮ. ನೀನ ನನಗೆ ಒಬ್ಬರಿಗೆ ಅಂತ ಕೊಡ್ಸಿದ್ಮೇಲೆ ಅದನ್ನ ಕೇಳೋ ಅಧಿಕಾರ ನಿಂದಿಲ್ಲ. ಇಲ್ಲ ದಾನ ದಾನ ಚಿಕನ್ ಯಾವತ್ತ ದಾನ ಮಾಡ್ಮೇಲೆ ಇನ್ನೊಂದು ನನ್ನ ಅಂತ ಹೇಳ್ಬಾರ್ದು. ಅಂತಲ್ಲದೆ ಇನ್ನೊಬ್ರು ಕೊಟ್ಮೇಲೆ ಓ ಪಾಪ, ಕರೆಕ್ಟ್ ಪಾಪ. ನಾನು ಬಟ್ಟೆ ಗತಿ ಇಲ್ದಿರೋರಿಗೆ ದಾನ ಮಾಡ್ದೆ. ಬಟ್ಟೆದು ಎಷ್ಟು ಅಲ್ಲ, ನಿನ್ನ ಬಟ್ಟೆನ ನೀನು ಹಾಕೊಂಡಿದ್ದೆ ಓಕೆ. ನನ್ನ ಬಟ್ಟೆನ ನಾನು ಇನ್ನೂ ಒಂದ್ಸರಿನೂ ಹಾಕೊಂಡಿರೋದು, ನೀನು ಹೆಸರಿ ಹಾಕೊಂಡು ಇವಾಗ ಹಳೇದು ಹೋಗ್ಬಿಟ್ಟಿದೆ ಅದು. ಅಮ್ಮ ಅಮ್ಮನ ಕೇಳು. ಅಮ್ಮ ನನ್ನ ಬಟ್ಟೆ ಅವಳು ಹಾಕೊಂಡಿಲ್ಲ. ನನ್ನ ತಾನೇ ತುಂಬಾ ಕಾಸ್ಟ್ಲಿ ಬಟ್ಟೆಗಳು ನಾನು ಹೇಳ್ತೀನಿ ಕೇಳು, ತಂದೆ ಬಟ್ಟೆ ಯಾವತ್ತು ಹಾಕೊಂಡಿಲ್ಲ, ಎಲ್ಲ ನಿಂಗೆ ಹಾಕೊಂಡಿರೋದು. ಹಾಕೊಂಡಿರೋದು. ಅಂದ್ರೆ ನನಗ್ ಬಟ್ಟೆನೇ ಇಸ್ಕೊಟ್ಟಿಲ್ಲ ನಮ್ಮ ಅಪ್ಪ. ಏನ್ ಮಾಡಿದ್ರು? ನಾನು ಈಸ್ಕೊಂಡಿದ್ದೀನಿ. ಈಗ ಗಂಡನ ಮನೆಗೆ ಬೇಕಂತ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಮಾಡಿ ಇಕ್ಕೊಬಿಟ್ಟಿದ್ದೇನೆ. ಹೌದು, ನಮ್ಮಮ್ಮ ಹೇಳ್ತಿದ್ರು ಮೊನ್ನೆ, ಅಮ್ಮ ನನ್ನ ಪಡಿಯೋನ್ ಏನ್ ಮಾಡಿದ್ದ ಜೀವನದಲ್ಲಿ? ಕಟ್ಕೊಳೋನು ಏನ್ ಕರ್ಮ ಮಾಡೋನು ಅಂದೆ. ಕೊಟ್ಟೆ ಒಂದ್ ಸ್ವಲ್ಪ ರೈಸ್ ತಂಬರೆ. ನಿನ್ನ ಮಮ್ಮನೇನಾ? ನಮ್ಮ ಕೈಯಲ್ಲೇ ಯಾಕಾಗ್ತಾ ಇಲ್ಲ ಇದು? ನಮ್ಮ ಕೈಯಲ್ಲೇ ಯಾಕಾಗ್ತಾ ಇಲ್ಲ ಇದು?
ಒಂದ್ ತಪ್ಲೆ ಫುಲ್ ಬಿಸಿಬೇಳೆ ಬಾತ್ ಮಾಡಿದ್ದೆ. ಅದೆಲ್ಲ ತೋರ್ಸ್ಕೊಂಡು ನಾನ್ ಮಾಡಿದವ ಒಂದ್ ತಪ್ಲೆ ಫುಲ್ ಬಿಸಿಬೇಳೆ ಬಾತ್ ಮಾಡಿದ್ದೆ. ಎಷ್ಟು ರುಚಿಯಾಗಿದೆ ಅಂದ್ರೆ ಅದು ಕಾಲ್ ತಪ್ಲೆ ಆಗೋಗಿದೆ. ಇವಾಗೇ ತಿಥಿ ಆಗೋಗ್ಬಿಟ್ಟಿದೆ. ತಿನ್ನೋದು ಒಂದು ಊಟ ರೀ. ಇವತ್ತೇನೋ ಬಿಸಿಬೇಳೆ ಮಾತು ಮಾಡ್ಬಿಟ್ಟು ಇಟ್ಬಿಟ್ಟು ಕೇಳ್ತಾವಳೆ. ಹಿಂಗೆಲ್ಲ ನಾನು ಮಾತಾಡ್ ನಂಗೆ ಬೇಜಾರ್ ಮಾಡಿದ್ರು. ನನ್ನ ಮಗಳು ಬಟ್ಟೆ ಹಾಕೊಂಡು ಹೋಗಿದ್ಯಲ್ಲ, ಆ ಬಟ್ಟೆ ಹುರ್ಕೊಂಡು ಹೋಗಲು. ಬಟ್ಟೆ ಬೇಕಾದ್ರೆ ಬಟ್ಟೆ ಹಾಕಬೇಕಂತೆ. ಹೌದಾ? ಹಾ. ನಾನೇನು ನೀನು ನನ್ನ ಮಗ. ನಾನು ಯಾವತ್ತಾದ್ರೂ ವಾಯ್ಸ್ ರೈಸ್ ಮಾಡಿದಾಗ ಒಂದ್ಸರಿ ಆದ್ರೂ ಜಗಳ ಆಡಿದ್ಯಾ? ನಾನು ಹೇಳಿಲ್ವಾ ನೀನು ಬೀದಿದಲ್ಲಿ ಸಿಕ್ಕಿದ್ದು ನೀನು? ನಾನು ಅಮ್ಮ ನಾನು ಏಯ್, ತೊಟ್ಟಿನ ಸಿಕ್ಕಿದ್ದು. ಅಮ್ಮ ಪವಿ ಎಲ್ಲಿ ಸಿಕ್ಕಿದ್ದಮ್ಮ? ಅಮ್ಮ ಪವಿ ಎಲ್ಲಿ ಸಿಕ್ಕಿದ್ದಮ್ಮ? ಇಲ್ಲ ಬಿಡಲ್ಲ. ಪ್ಲೀಸ್ ನಿಜ ಹೇಳು. ಅಮ್ಮ ಸಿಕ್ಕಿದ್ದಲ್ಲ ಮಗು ನನ್ನಿಂದ ಇರ್ತಿದ್ದಮ್ಮ. 6 ಕಾಲಿಗೆ ಬಿಟ್ಟಿದ್ದು 6 ಮುಖಗೆಲ್ಲ ನಮ್ಮ ಮನೇಲಿ ಇದ್ಲು. ಒಳ್ಳೆ ಹಾಫ್ ಅನ್ ಅವರ್. ಒಳ್ಳೆ ಹಾಫ್ ಅನ್ ಅವರ್ ಅವಳಿಗೆ ಎಷ್ಟು ಖರ್ಚು ಮಾಡಿದ್ ಗೊತ್ತಾ? 500 ರೂಪಾಯಿ ಖರ್ಚು ಮಾಡಿದ್ವಿ. ಯು ಕಂಜೂಸ್. ಘಾಟಿಗೆ ಅದು ಬನಾನ ಬೇಬಿ ಬೇಬಿ ನಾನು ಪ್ರೈವೇಟ್ ಹಾಸ್ಪಿಟಲ್ ಅಲ್ವಾ? ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಪೀನತ್ ಹಾಸ್ಪಿಟಲ್. ಗೌರ್ಮೆಂಟ್ ಹಾಸ್ಪಿಟಲ್ ಪಕ್ಕ ಕೇಪುರ ಮುಟ್ಟಿದ್ದು. ಕೇರ್ಪುರ ಮುಡುಗಿ ನಾನು. ಅದಕ್ಕೆ ಬೆಳಗ್ಗೆ ಟಿಫನ್ ಅವ್ಳು ಒಪ್ಸು ಅಂತ ಹೇಳ್ತಾರೆ. ನಾನೇ ಮಾಡ್ತೀನಿ ಅಂತಲ್ಲ. ನನಗೆ ಅಡುಗೆ ಮಾಡಕ್ ಬರಲ್ಲ. ನನಗೆ ಅಡುಗೆನಲ್ಲಿ ಏನೇನು ಹಾಕ್ಬೇಕು ಅಂತ ಗೊತ್ತಿಲ್ಲ. ನಾನು ಇನ್ಮೇಲಿಂದ ಅಡುಗೆ 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 ಅನ್ನೋ ಪದನೇ ನಾನು ಮಾಡ್ತಾ ಇಲ್ಲ. ಅಡುಗೆ ಅಂದ್ರೆ ಏನಂತಾನೆ ನನಗೆ ಗೊತ್ತಿಲ್ಲ. ಓಕೆ ಮಮ್ಮಿ? ನಾಷ್ಟ ನನ್ಗೆ ಒಪ್ಸ್ಬಿಡ್ಬೇಕಂತೆ. ಅದಕ್ಕೆ ಒಂದಿನ ಏನಾದ್ರು ಅಪ್ಪಿ ತಪ್ಪಿ ಏನಾದ್ರು ಮಾಡ್ಕೊಟ್ರೆ ಏನು ಯಾಕೆ ಅಡ್ಗೆ ಮಾಡಕ್ಕೆ ಅಂದ್ರೆ ಟಿಫನ್ ಮಾಡಕ್ಕೆ ಬೆಳಗ್ಗೆ ಹೊತ್ತು ನಾಚಿಕೆ ಆಗೋದಿಲ್ವಾ ಇವಳಿಗೆ? ಕೇಳಿ ಸ್ವಲ್ಪ ನೀವೇನು ಯಾಕೆ ಕಲ್ತಾ ಇದೀನಿ ನೀನು ಗರೆ ಕೂತ್ಕೊಂಡು? ಗಾಡಿಯಲ್ಲಿ ಕುತ್ಕೊಂಡು ನನ್ನನ್ನು ಅಲ್ಸ್ಬಿಟ್ರು ಪಾಪ. ತೇಜ ಅಲ್ಸಿದ್ದು ನನ್ನ ಪಾಪ. ನಿನ್ ಮಗ್ಳನ್ನ ಅಲ್ಸ್ಬಿಟ್ಟ ಪಾಪ ಅವನು. ನೀನು ಅಲ್ಸ್ತೀವನ್ನ ನೀನು ಓನು. ಅವನಿಗೆ ಬೈಯಲ್ಲ ನೀನು? ಏನಂತ ಬೈ? ಸುದೀಪ್ ಅಲ್ಸ್ದ, ನಿತ್ಯನೂ ಅಲ್ಸಿದ್ಲು. ನಿತ್ಯ ಅಲ್ಸಿಲ್ಲ, ನಿತ್ಯ ನನ್ ಜೊತೆ ಇದ್ಲು. ಶರತ್, ಸುದೀಪ್ ಮತ್ತೆ ತೇಜ. ಏನು ಕಚ್ಚರು ಅವರು ನೀನ್ ನನ್ನ ಮಗಳಾಗ ಯಾಕೆ ಅಳ್ತಾ ನೀನು? ನಾನು ಅಳ್ತಾ ಇದ್ದೀನಾ? ಅಂದ್ರೆ ನಂದೇ ತಪ್ಪು. ಕರೆಕ್ಟ್. ನೀನ್ ಯಾರನ್ನೂ ಬೈಯಲ್ಲ ಜಗತ್ತಲ್ಲಿ. ಏನೇ ತಪ್ಪಾದ್ರೂ ಅದು ನಂದೇ. ಹೌದು. ನಾನು ಹೇಳೋದೇನಂದ್ರೆ ನನ್ನ ಮಗಳಾಗಿರೋ 3 ಯಾರು ಕಣ್ಣ ನೀರು ಹಾಕ್ಬಾರ್ದು. ನಾನು ಹೆಣ್ಮಕ್ಳ ತರ ನೋಡ್ಕೊಂತಾರ, ಗಂಡು ಮಕ್ಕಳ ತರ ನೋಡ್ಕೊಂತ ಇದೀನಿ. ಅದು ತಿಳ್ಕೊಳ್ಳಿ ಪಟ್ಟು. ನಾನು ಹೆಣ್ಮಕ್ಳ ತರ ನೋಡ್ಕೊಂತಾರ, ಗಂಡು ಮಕ್ಕಳ ತರ ನೋಡ್ಕೊಂತ ಇದೀನಿ. ಅದು ತಿಳ್ಕೊಳ್ಳಿ ಪಟ್ಟು. ಗೈಸ್, ಲೇಡಿ ಬಾಂಡ್. ಏನಕ್ಕೆ ನಾನು ಲೇಡಿ ಬಾಂಡ್ ಅಂತ ಇಟ್ಕೊಂಡಿರೋದು? ನಮ್ಮಪ್ಪ ನನ್ಗೆ ಇಷ್ಟು ಧೈರ್ಯ ತುಂಬಿದ್ಮೇಲೆ ಜೀವನದಲ್ಲಿ ನಾನು ಲೇಡಿ ಬಾಂಡ್ ಅಂದಿರೋ ಗೈಸ್, ನಿಮ್ಗೆ ಗೊತ್ತಿಲ್ಲ, ನೀವು ಅನ್ಕೊಂಡಿದ್ರ ವಿಡಿಯೋ ನೋಡ್ಬಿಟ್ಟು ನಾನು ಇವಳಿಗೆ ಹಿಂಸೆ ಕೊಡ್ತೀನಿ ಅಂತ. ಬಟ್ ಆಕ್ಚುಲಿ ಹಿಂಸೆ ಕೊಡೋದು ಇವಳೆ. ಏನಿಲ್ಲ, ನಾನು ಇಲ್ಲ. ಸಿಕ್ಕಾಪಟ್ಟೆ ಹಿಂಸೆ ಕೊಡ್ತಾಳ. ಹುಡುಕೊಡೋದೆ ಸಾಕಾಯ್ತು. ಪವಿ, ಆ ಬಟ್ಟೆ ಮೇಲೆ ಆಸೆ ಬಿಟ್ಬಿಡು. ನನಗೆ ಗೊತ್ತಿಲ್ಲ ಎಲ್ಲಿದೆ ಅಂತ. ಪವಿ ಇದೆ, ಒಂದ್ ನಿಮಿಷ ಬಿಡು. ಗೈಸ್, ನನ್ನ ವಾರ್ಡ್ರೋಬು ವೇಟ್, ನನ್ನ ಕಬರ್ಡಲ್ಲಿ ಈ ರೇಂಜ್ ಬಟ್ಟೆ ಇದೆ. ಒಂದು ಮಟ್ಟಕ್ಕಾದ್ರೂ ಕ್ಲೀನಾಗಿ ಮಾಡ್ಕೊಂಡಿದ್ದೀನಿ ಆಯ್ತಾ. ಈ ರೇಂಜ್ ಬಟ್ಟೆ ಇಲ್ಲೂ ಫುಲ್ ತುಂಬಿದೆ, ಈ ಕಬರ್ಡಲ್ಲೂ ಫುಲ್ ತುಂಬಿದೆ. ಇಷ್ಟು ಬಟ್ಟೆ ಇದೆ. ಆದ್ರೆ ನಿನಗೆ ಬೇಕಾಗಿರೋದು ನನ್ನ ಬಟ್ಟೆ, ನನ್ನ ಸೊತ್ತು. ನಿನ್ ಸೊತ್ತ, ನಿನ್ನ ಸಾಯಿಸ್ಬಿಡ್ತೀನಿ. ನಮ್ಮ ಮಗಳ ಹಿಂಸೆ ಕೊಡ್ತಾಳೆ. ಇಷ್ಟು ಬಟ್ಟೆನಲ್ಲಿ ಯಾವ್ದೋ ಒಂದ್ ಬಟ್ಟೆ ಹಾಕೋ ಪವಿ. ನನ್ನ ಬಟ್ಟೆ ಕೋಳಿಗೆ ಅದೇನೋ ಕಾಯಿಲೆ ಬರುತ್ತಂತೆ, ಅವಾಗ ಅದ್ ಹಿಂಗೆ 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 ಆಗುತ್ತಂತೆ. ಹೇಳ್ತಿದ್ದೀನಿ, ವಿಡಿಯೋ ಆಫ್ ಮಾಡಲ್ಲ. ನನ್ನ ವೃತ್ತಿನ ನೀನ್ ತಡಿಬೇಡ. ನಮ್ಗೆ ಭಯಕ್ಕೂ ಹೋಗ್ತಾ ಇಲ್ಲ. ವಿಡಿಯೋ ಆಫ್ ಮಾಡು. ಸೊ ಗೈಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ತಂಗಿ ವಿಡಿಯೋ ಆಫ್ ಮಾಡಾದ್ಮೇಲೆ ಏನೇನೆಲ್ಲ ಬೈತಲ್ಲ, ಅದಕ್ಕೆ ನಾನು ವಿಡಿಯೋ ಆಫ್ ಮಾಡಲ್ಲ. ಎಲ್ರು ಪವಿ ಪವಿ ಹಾಟ್ ಅಂತೆಲ್ಲ ಹಾಕಿದ್ರು. ನಿಮ್ ಪ್ರೀತಿಗೆ ಇವಳು ಅರ್ಹಳಲ್ಲ. 500 ರೂಪಾಯಿ ಔಷಧಿ ಇವಳು. 500 ರೂಪಾಯಿ 500 ರೂಪಾಯಿ ಎಷ್ಟು ಪಾನಿಪುರಿ, ಎಷ್ಟು ಗೋಲ್ಗಪ್ಪ, ಎಷ್ಟು ಕಿಂಡರ್ ಜಾಯ್.
ಓ ಮೈ ಗಾಡ್. ವೆರಿ ಗುಡ್. ಗೈಸ್ ನನ್ ತಂಗಿ ಸವಾಸ ಮಾಡಿದ ನನ್ನ ಗೊಂಬೆಗೆ ಈ ರೀತಿ ನನ್ ಗೊಂಬೆ. ಆಯ್ತಾಯ್ತು, ನನ್ ತಂಗಿ ಗೊಂಬೆ ಈ ರೀತಿ ಪರಿಸ್ಥಿತಿ ಅದು ನಾನು ಕ್ಲೀನ್ ಮಾಡಿ ಎಲ್ಲ ಎಷ್ಟು ಕಷ್ಟ ಪಡ್ತಾ ಇದೀನಿ ನಿಂಗೆ ಗೊತ್ತಿಲ್ಲ. ನನ್ ಬಟ್ಟೆ ಹುಡ್ಕೊಡು. ಏನೇ ಈಗ ನಿಂದು ಬಟ್ಟೆ ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ನಾನು ಬರ್ತೀನಿ. ನನ್ ಕೈಲಾಗ್ತಾ ಇಲ್ಲ ಗುರು. ಸನ್ನೆ ಒಂದು ಬಟ್ಟೆ ಹುಡ್ಕೊಳಕ್ ನೀನ್ ಇಷ್ಟೊಂದು ಆಕ್ಟ್ ಮಾಡ್ತಾ ಇದೀಯಾ. ಆಕ್ಟಿಂಗ್ ಮಾಡ್ತಾ ಇಲ್ಲ ಪವಿ. ಹೆಜ್ಜೆ ಇಟ್ಟು ಬಾಬಾ ಹಂಗೆ. ನಿನ್ನ ನಾಮ ಸ್ಮರಣೆ ಆಡಲೆಂದು ಬಾಬಾ. ಈ ಸಾಂಗ್ ಗೊತ್ತಾ ನನ್ಗೆ? ಈ ಸಾಂಗ್ ಸಾಂಗ್ ಯಾರು ಆಡಿದ್ದು? ಯಾರನ್ನ ತೋರಿಸ್ತಾ ಓ ಅಲ್ಲಿ ಅಲ್ಲಿ ಅಲ್ಲ ನನ್ ಕಾಣ್ತಿರ ಆತ್ಮ ಯಾವ್ದಾರು ಎಸ್ ಅದ್ ನೀನೇ. ನಿನ್ಗಿಂತ ದೊಡ್ಡ ಪಿಚಾಚಿ ಈ ಮನೇಲಿ ಬರಕ್ ಸಾಧ್ಯ ಇಲ್ಲ. ನೀನೇ ಇರ್ಬೇಕಾದ್ರೆ ಅದೆಲ್ಲ ಏನಕ್ ಬರುತ್ತೆ? ನನ್ ದೇವತೆ ಕಡೆ. ತೇನ ತೆಗ್ದುಬಿಡೆ ಪ್ಲೀಸ್. ನನ್ ತಂಗಿ ದೇವ ದೊಡ್ಡ ದೇವ. ದೇವ್ರಿಗೆ ನನ್ ಮೇಲೆ ಹೆವಿ ಇಷ್ಟ. ಎಷ್ಟು ಇಷ್ಟ ಅಂದ್ರೆ ನಾನು ಏನಾದ್ರು ಅನ್ಕೊಂಡಿದ್ರೆ ಕಿಸ್ ಮಾಡ್ತಾನಲ್ವಾ, ಸನಿ ಕಿಸ್. ನನ್ ಸನಿ ಬಂದು ಕಿಸ್ ಮಾಡುತ್ತೆ. ಸೂರ್ಯದೇವ ಅದಕ್ಕೆ ನೋಡಿ ಸೂರ್ಯದೇವ ಬಂದು ನನ್ ಬಾಯ್ ಫ್ರೆಂಡ್. ನನ್ ಎವ್ರಿ ಮಾರ್ನಿಂಗ್ ಹಿ ಕಿಸಸ್ ಮೀ. ಹಗ್ಲು 3 ಗಂಟೆ ರಾತ್ರಿ ಹೋಗಿ ಕರೆಕ್ಟಾಗಿ ಬಿದ್ದಿ ನಾನು ನನ್ನ ಹೆಂಡತಿಬ್ರು. ಮರ್ಯಾದೆ ಓದ್ತಾರೆ ಇಂಥವ್ರ ಮೊಮ್ಮಕ್ಕಳಂತೆ ಅಂತ. ಏನಪ್ಪ ಇವರು ಕ್ರೀಡೆಗಳು ಅಂತ. ಲೋ ಶರತ, ಸುದೀಪ, ತೇಜ, ನಿತ್ಯ, ನನಗ್ ದೇವ್ರಾಣೆಗೂ ಗೊತ್ತಿರ್ಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ.